ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಈ ದಿನ ಚಿಕ್ಕನಾಯಕನಹಳ್ಳಿ ನಗರದ ಈದ್ಗಾ ಮೈದಾನದಲ್ಲಿ ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ಸಾವಿರಾರು ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಭಾಗವಹಿಸಿದ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆದ ಸಿಡಿ ಚಂದ್ರಶೇಖರ್ ಭಾಗವಹಿಸಿ ಪ್ರಾರ್ಥನೆ ಸಲ್ಲಿಸಿ ಕರ್ನಾಟಕ ಸರ್ಕಾರದ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ, ಮಾಜಿ ಶಾಸಕರು ಆದ ಕೆಎಸ್ ಕಿರಣ್ ಕುಮಾರ್ ಅವರ ಪರವಾಗಿ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಶುಭಾಶಯಗಳನ್ನ ಕೋರಿ ಮಾತನಾಡಿ, ನಮ್ಮ ಸರ್ಕಾರ ಅಲ್ಪಸಂಖ್ಯಾತರ ಸಂವಿಧಾನಬದ್ಧ ಹಕ್ಕುಗಳ ಸಂರಕ್ಷಣೆಗೆ ಬದ್ಧವಾಗಿದೆ. ಈ ಬಾರಿಯ ಅನುದಾನದಲ್ಲಿ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ 15% ಹಣ ಮೀಸಲಿಡುತ್ತೆ. ನಿಮ್ಮ ಮಕ್ಕಳುಗಳಿಗೆ ಉತ್ತಮ ಶಿಕ್ಷಣ ಕೊಟ್ಟು ನೀವು ಶ್ರಮಜೀವಿಗಳು ದುಡಿದ ದುಡ್ಡು ಉಳಿತಾಯ ಮಾಡಿ ಅಂತ ಹೇಳಿದ್ರು. ಇವತ್ತು ಏನು ನೀವು ಕಳೆದ 30 ದಿವಸಗಳಿಂದ ಉಪವಾಸವಿದ್ದು ಪ್ರತಿ ದಿವಸ 5 ಬಾರಿ ಅಲ್ಲಾಹನನ್ನ ಪ್ರಾರ್ಥನೆ ಮಾಡಿ, ನಮಾಜ್ ಮಾಡಿ, ಈ ದೇಶಕ್ಕೆ, ಈ ವಿಶ್ವಕ್ಕೆ, ಈ ಊರಿಗೆ, ಈ ರಾಜ್ಯಕ್ಕೆ ಒಳ್ಳೆಯದಾಗಲಿ, ಮಳೆ ಬೆಳೆ ಬರಲಿ, ಶಾಂತಿ ಸಮೃದ್ಧಿ ಬೆಳಗಲಿ ಅಂತ ಹೇಳಿ ನೀವು ಏನು ಪ್ರಾರ್ಥನೆ ಮಾಡಿದ್ದೀರಾ, ಆ ಪ್ರಾರ್ಥನೆ ಇವತ್ತು ಅಲ್ಲಾಹನ ತಲುಪಿ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಈ ಕರ್ನಾಟಕ ಸರ್ಕಾರದ ಒಬ್ಬ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾಗಿ ಕರ್ನಾಟಕ ಸರ್ಕಾರದ ಪರವಾಗಿ ನೀವೆಲ್ಲರಿಗೂ ಕೂಡ ನಮ್ಮ ಮುಖ್ಯಮಂತ್ರಿಗಳ ಪರವಾಗಿ, ಉಪಮುಖ್ಯಮಂತ್ರಿಗಳ ಪರವಾಗಿ, ಕೆಎಸ್ ಕಿರಣ್ ಕುಮಾರ್ ಅವರ ಪರವಾಗಿ ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೊಡ್ತೇವೆ. ಕರ್ನಾಟಕ ಸರ್ಕಾರ ತಮಗೆ ಈ ಒಂದು ಬಜೆಟ್ನಲ್ಲಿ 15% ಹಣವನ್ನು ಮೀಸಲಿಟ್ಟಿದೆ. ಸುಮಾರು 45,000 ಕೋಟಿಯಷ್ಟು ಹಣ ಅಲ್ಪಸಂಖ್ಯಾತರ ವಿವಿಧ ಇಲಾಖೆಗಳಿಗೆ ಬರುತ್ತೆ. ಅದು ನೀವು ಕರ್ತಕ್ಕಂಥ ಪ್ರಾಪರ್ಟಿ ಏನು GST ನೀವೇನು ಕಟ್ತೀರಾ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೀರಾ, ಅದರಿಂದ ಬರುತ್ತೆ. ಅದರಿಂದ ಆ ಹಣವನ್ನೆಲ್ಲ ನೀವೆಲ್ಲ ಸದುಪಯೋಗ ಪಡಿಸಿಕೊಂಡು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರಬೇಕು. ಹಾಗೆ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ. ಶಿಕ್ಷಣವನ್ನು ಕಲಿತಂಥ ಮಕ್ಕಳು ಈ ದೇಶಕ್ಕೆ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಅವರು ಬೆಳೀತಾರೆ. ವಿದ್ಯೆಯನ್ನ ಯಾರು ಕೂಡ ಕಿತ್ಕೊಳ್ಳೋಕ್ಕಾಗಲ್ಲ. ದುಡ್ಡಿದ್ರೆ ಯಾರು ಬೇಕಾದ್ರೂ ಕಿತ್ಕೊಳ್ಬಹುದು, ಆಸ್ತಿ ಇದ್ರೆ ಯಾರು ಬೇಕಾದ್ರೂ ಕಿತ್ಕೊಳ್ಬಹುದು, ಆದ್ರೆ ಶಿಕ್ಷಣವನ್ನ ಕೂಡ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ನೀವು ಆರ್ಥಿಕವಾಗಿ ಬಹಳ ಶ್ರಮಜೀವಿಗಳು. ನಾನು ಮುಸ್ಲಿಮ್ಸ್ ಅಂತ ಯಾವಾಗಲೂ ಕೂಡ ನಾನು ಹೇಳ್ತೇನೆ, ಸಾಕಷ್ಟು ಶ್ರಮಪಟ್ಟು ಹಣವನ್ನ ದುಡಿತೀರಾ, ಕೆಲಸಗಳನ್ನ ಮಾಡ್ತೀರಾ. ಆ ಹಣವನ್ನ ಕೂಡಿರ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿರೋದು ಯಾರು ಅಂದ್ರೆ ಶಿಕ್ಷಣ ಅಂತ ಮಕ್ಕಳು. ಅದು ಧಾರ್ಮಿಕವಾಗಿ ಧರ್ಮವು ರಕ್ಷಿತ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ, ಯಾವುದೇ ಧರ್ಮ ಆಗಲಿ, ಆ ಧರ್ಮ ಅವರನ್ನ ಖಂಡಿತ ರಕ್ಷಿಸುತ್ತೆ. ಧರ್ಮದಲ್ಲಿ ತಾವೆಲ್ಲರೂ ಕೂಡ ಧರ್ಮವನ್ನು ರಕ್ಷಣೆ ಮಾಡಲಿ ಕೂಡ ತಾವೆಲ್ಲರೂ ಕೂಡ ಮುಂದಿದ್ದೀರಾ. ನೀವು ದೇವರು ನಿಮಗೆ ಒಳ್ಳೇದು ಮಾಡಲಿ ಅಲ್ಲ. ಎಲ್ಲರಿಗೂ ಕೂಡ ಕರ್ನಾಟಕ ಸರ್ಕಾರದ ಪರವಾಗಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಪರವಾಗಿ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸಿ. ಆ ಸಂದರ್ಭದಲ್ಲಿ ಆರೋಗ್ಯ ರಕ್ಷಣಾ ಸಮಿತಿ ಸದಸ್ಯರು ಆದ ಮೊಹಮ್ಮದ್ ಜಾಕೀರ್, ಮಾಜಿ ಪುರಸಭೆ ಸದಸ್ಯರು ಆದ ಜಾವೇದ್ ಪಾಷಾ ಸೇರಿ ನೂರಾರು ಕಾರ್ಯಕರ್ತರು ಭಾಗವಹಿಸಿ ಶುಭ ಕೋರಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.